ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಹಾಂ ಸರ್, ಈಗ ಹೊಟ್ಟಿದ್ದೀನಿ ಸರ್. ಹಾಂ, ತರ್ತಾ ಇದ್ದೀನಿ ಸರ್. ಹೌದಾ, ಈ ಖಾತೆ ಮಾಡಿಸ್ಬೇಕಾ? ಓಕೆ ಸರ್. ಹಾಂ ಸರಿ ಸರ್, ಬರ್ತೀನಿ. ಏನ್ರಿ, ಮನೆ ಪತ್ರ ಎಲ್ಲ ತೊಗೊಂಡು ಏನು ಮಾಡಕ್ಕೆ ಹೊರಟಿದ್ದೀರಾ? ಕೊಡ ಇಲ್ಲ, ಮನೆ ಮೇಲೆ ಲೋನ್ ಇದೆಯಲ್ಲ, ಅದನ್ನೇ ಟಾಪಪ್ ಮಾಡಿಸ್ಕೊಂಡು ಒಂದು ಸಾಲ ತೀರ್ಸೋಣ ಅಂತಿದ್ದೀನಿ. ಏನ್ರಿ, ಎಷ್ಟು ಇಷ್ಟಪಟ್ಟು ಮನೆ ಕಟ್ಟಿಸ್ಕೊಂಡಿದ್ದೀರಾ ನೀವು, ಈಗ ಈ ಮನೆ ಮೇಲೆ ಮತ್ತೆ ಲೋನ್ ಮಾಡ್ತೀರಾ? ಈಗ ಸಾಲ ಮಾಡಿ ಸಾಲ ತೀರಿಸು ಅಂತ ನಿಮ್ಗೆ ಯಾರೇ ಹೇಳ್ಕೊಟ್ರು? ಬೇರೆ ದಾರಿ ಇಲ್ಲ ಕಡೆ, ನೀನು ಸುಮ್ಮನೆ ಏನಾನ ಹೇಳ್ಬೇಡ, ನಿಂಗೆ ಅರ್ಥ ಆಗಲ್ಲ. ಅಲ್ಲ ರೀ, ಈಗಾಗಲೇ ದುಡ್ಡು ಕಳ್ಕೊಂಡು ಕಷ್ಟದಲ್ಲಿದ್ದೀರಾ, ಈಗ ಮತ್ತೆ ಸಾಲ ಬೇರೆ ಮಾಡಕ್ಕೆ ಹೊರಟಿದ್ದೀರಾ. ಅದ್ರ ಬದಲು ಆ ಫೈನಾನ್ಸರ್ ಹತ್ರ ಮಾತಾಡಬಾರ್ದಾ? ನನಗೆ ಈಗ ಕಷ್ಟ ಆಗಿದೆ, ಈ ರೀತಿ ಎಲ್ಲ ಆಗೋಗಿದೆ, ಒಂದು ಸ್ವಲ್ಪ ಸಮಯಾವಕಾಶ ಕೊಡಿ, ನಿಮ್ಮ ಹಣ ನಾನು ತೀರಿಸ್ತೀನಿ ಅಂತ ಅವ್ರ ಹತ್ರ ಕೇಳ್ಕೊಬಾರ್ದಾ? ಮತ್ತೆ ಸಾಲ ಮಾಡಕ್ಕೆ ಹೋಗ್ಬಿಡ್ರಿ. ನಾನು ಹೇಳಿದ್ರೆ ಕೇಳ್ಬಿಡ್ತಾನ ಅವನು? ಮೊದಲು ಅವ್ನು ಸಾಲ ತೀರಿಸಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ನನ್ನ ಪರಿಸ್ಥಿತಿ. ಸುಮ್ಮನೆ ಏನೇನು ಹೇಳ್ಬೇಡ. ಮನೆ ಕಟ್ಸೋಕ್ಕೆ ಅಂತ ಲೋನ್ ಮಾಡಿದ್ದಾರೆ, ಈಗ ಅದ್ರ ಮೇಲೆ ಇನ್ನಷ್ಟು ಲೋನ್ ಮಾಡ್ತಿದ್ದಾರೆ. ಆ ಸಾಲ ತೀರಿಸಿ, ಆಮೇಲೆ ಈ ಸಾಲ ತೀರಿಸಿ, ನೀವು ಏನೇನು ಮಾಡ್ತಾರೋ ಏನೇನು ನೋಡಬೇಕು. ನೀನೇ ಕಾಪಾಡಪ್ಪ ದೇವ್ರೆ. ಗಾಳಿ ಬೀಸೋ ಕಡೆ ಗಾಳಿಪಟ ಹಾರುತ್ತೆ ಅನ್ನೋ ಹಾಗೆ ಚೆನ್ನಾಗಿರೋರ್ನೆಲ್ಲ ನಿಮ್ಮ ಕಡೆ ಎಳ್ಕೊಂಡು ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ನೋಡು, ಇದೆಲ್ಲ ಮಾತಾಡಿ ನನ್ನ ಕೋಪ ಜಾಸ್ತಿ ಮಾಡಬೇಡ. ಅತ್ತೆ, ನಾನು ಯಾಕೆ ನಿಮ್ಮ ಕೋಪ ಜಾಸ್ತಿ ಮಾಡಬೇಕು? ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ, ನೀವೇ ಬಂದು ತಗೋ ಹೊಡಿ ಅಂತ ಹೊಡೆಸ್ಕೋತಿರೋದು ಅಲ್ವಾ? ಹಾಳಾದವಳು ನನ್ನ ಮುಂದೆ ನಿಂತು ಮಾತಾಡೋಷ್ಟು ಧೈರ್ಯ ಬಂತಾ? ಇವಳನ್ನ ಹೀಗೆ ಬಿಡಬಾರ್ದು, ಏನಾದರೂ ಮಾಡಬೇಕು. ಅತ್ತೆ, ಏನತ್ತೆ ನೀವು ಇನ್ನೂ ಹೀಗೆ ಟೆನ್ಷನ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ? ಕೂಲಾಗಿ ಅಂತ ನಾನು ಹೇಳಲಿಲ್ವಾ? ಇರಿ, ನಾನು ನಿಮಗೆ ಮಜ್ಜಿಗೆ ತಂದು ಕೊಡ್ತೀನಿ, ಕುಡಿದು ಒಂದು ಸ್ವಲ್ಪ ಟೆನ್ಷನ್ ಎಲ್ಲ ಕಡಿಮೆ ಆಗಲಿ, ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡೋಣ. ಇಲ್ಲ ನಿಲ್ಲು, ಮಜ್ಜಿಗೆ ಕುಡಿದು ಕೂಲಾಗೋ ಸಮಯ ಅಲ್ಲ ಇದು. ಕಿಚ್ಚು ಹಚ್ಚಿದೋಳ್ನ ಕಿಚ್ಚನ್ನ ಕಡಿಮೆ ಮಾಡೋ ಸಮಯ. ಇಲ್ಲಿವರೆಗೂ ನನಗಾಗಲಿ ನನ್ನ ಗಂಡನಿಗಾಗಲಿ ಯಾರೂ ಎದುರು ಮಾತಾಡ್ದವರೇ ಇರಲಿಲ್ಲ. ನನ್ನ ಅತ್ತೆ ಮಾತ್ರ ನಾನೇನಾದರೂ ತಪ್ಪು ಮಾಡಿದ್ರೆ ಬೈತಿದ್ರು ಅಷ್ಟೇ. ಆದರೆ ಇವಳು ನನಗೇ ಆವಾಜ್ ಹಾಕಿ ಹೋಗ್ತಿದ್ದಾಳೆ. ಇಂಥವಳನ್ನ ಕಣ್ಮುಂದೆ ಇಟ್ಕೊಂಡು ಹೇಗೆ ಕೂಲಾಗಿರೋಕ್ಕಾಗುತ್ತೆ ಹೇಳು ನೀನು? ನಿಜ ಅತ್ತೆ, ನೀವು ಹೇಳ್ತಾ ಇರೋದು ಕೂಲಾಗಿರೋಕ್ಕಾಗಲ್ಲ, ಆದರೂ ಇರಲೇಬೇಕು ಅತ್ತೆ. ಇರಲಿಲ್ಲ ಅಂದರೆ ಈ ಯುದ್ಧಕ್ಕೆ ಬಾವುಟ ತೋರಿಸಿರೋಳಿಗೆ ನೀವೇನೇನು ತಾನೇ ಮಾಡ್ತೀರಾ? ಆ ಬಾವುಟನ ಕಿತ್ತು ನನ್ನ ಗೆಲುವಿನ ಬಾವುಟನ ಹಾರಿಸ್ತೀನಿ. ಅತ್ತೆ, ಇದೆಲ್ಲ ಹೇಳಿದಷ್ಟು ಸುಲಭ ಅಲ್ವಲ್ಲ. ಈಗ ಅವಳು ತಿರುಗಿ ನಿಂತಿದ್ದಾಳೆ. ಈಗ ನಾವಿಷ್ಟೆಲ್ಲ ಮಾತಾಡಿದ್ದನ್ನು ಅವಳು ಗ್ಯಾರಂಟಿ ಹೋಗಿ ನಿಮ್ಮ ಮಗನ ಹತ್ರ ಹೇಳಿರ್ತಾಳೆ. ಅವನು ಅವಳು ಉಸಿರಾಡಿದ್ರೆ ಸಾಕು ಆ ತಾಳಕ್ಕೆ ಕುಣಿಯೋವನು. ಇಂಥವನು ಅವಳು ಹೇಳಿದ್ದನ್ನೆಲ್ಲ ನಂಬ್ಕೊಂಡು ನಿಮ್ಮ ಮೇಲೆ ಸಿಡಿಮಿಡಿ ಅಂತ ಇರ್ತಾನೆ. ಈಗ ನಿಮ್ಮ ಹತ್ರನೇ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ಮತ್ತೀಗ ಹಾಗೆಲ್ಲ ಆಗಲ್ಲ ನೀನು. ಅವಳೇ ಹೇಳಿದ್ಲಲ್ಲ ಸಿದ್ದು ಹತ್ರ ಏನು ಹೇಳೋದಿಲ್ಲ ಅಂತ. ಹಾಗಂತ ನಾವು ಸುಮ್ಮನಿರೋಕ್ಕಾಗಲ್ಲ. ಅವಳು ಹೇಳೋದಕ್ಕಿಂತ ಮುಂಚೆ ನಾವೇ ಅವನಿಗೆ ನಿನ್ನ ಹೆಂಡತಿ ಸರಿ ಇಲ್ಲ ಅಂತ ಹೇಳಿಬಿಡ್ಬೇಕು. ನೀವು ಹೇಳ್ತಾ ಇರೋದೇನೋ ಕರೆಕ್ಟಾಗಿ ಇದೆ ಅತ್ತೆ, ಆದರೆ ಇದೆಲ್ಲ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ನನಗೆ ಡೌಟು. ಈಗ ನೀವೇನೋ ಅವನ್ನ ಕರೆದು ನೋಡಪ್ಪ ಹೀಗೀಗಾಯಿತು, ನನ್ನ ಮನ್ಸಿಗೆ ತುಂಬ ಬೇಜಾರಾಗ್ತಿದೆ ಅಂತೆಲ್ಲ ಹೇಳ್ತೀರಾ, ಅವ್ನು ಸುಮ್ಮನಿರ್ತಾನ? ಹೋಗ್ಬಿಟ್ಟು ಅವ್ನ ಹೆಂಡ್ತಿನ ಏನು ಮೇಡಮ್ ಅವರೇ ಹೀಗೆಲ್ಲ ಮಾಡಿದ್ರಾ ನೀವು ಅಂತ ಕೇಳ್ತಾನೆ. ಅವಳು ಒಪ್ಕೊಂಡ್ಬಿಡ್ತಾಳ? ಇನ್ನೂ ಒಂದಷ್ಟು ಉಪ್ಪು ಖಾರ ಹಚ್ಚಿ, ಇಲ್ಲ ರೀ ನಾನು ಈ ಥರ ಎಲ್ಲ ಮಾಡ್ತೀನ, ಅತ್ತೆಗೂ ನೀಲುಗೂ ನನ್ನ ಕಂಡ್ರೆ ಆಗಲ್ಲ, ಹೊಟ್ಟೆ ಉರಿ, ನನ್ನನ್ನು ಮನೆಯಿಂದ ಆಚೆ ಹಾಕಬೇಕು ಅಂತಲೇ ಅತ್ತೆ ಹೀಗೆಲ್ಲ ನಿಮ್ಮ ಹತ್ರ ಹೇಳಿರೋದು ಅಂತ ಒದರಿ ಕಳಿಸ್ತಾಳೆ. ನೀಲು, ಅವ್ನು ನನ್ನ ಮಗ ಕಣೆ. ನಾನು ಅವನನ್ನ ಹೆತ್ತು ಹೊತ್ತು ಆಡಿಸಿ ಬೆಳೆಸಿರೋಳು. ಅಂದಮೇಲೆ ಅವನು
ತಾಯಿ ಮಾತು ತಾನೇ ಕೇಳ್ತಾನೆ. ಅತ್ತೆ, ಈ ಮರಿ ಹಕ್ಕಿಗಳಿರುತ್ತಲ್ಲ ಅವು ಬೆಳೆದು ದೊಡ್ಡದಾಗಿ ಅದಕ್ಕೆ ರೆಕ್ಕೆ ಪುಕ್ಕ ಬರೋವರೆಗೂ ಮಾತ್ರ ಅಮ್ಮನ ಮಾತು ಕೇಳೋದು, ಗೂಡಲ್ಲಿ ಬೆಚ್ಚಗಿರೋದು, ಅಮ್ಮ ಏನು ಹಾಕ್ತಾಳೋ ಅದನ್ನು ತಿಂದ್ಕೊಂಡು ಸುಮ್ಮನೆ ಇರೋದು. ಒಂದ್ಸಲ ರೆಕ್ಕೆ ಬೆಳೆದ್ಮೇಲೆ ಅವು ಗೂಡಲ್ಲಿರುತ್ತಾ? ಹಾಗೆ ಅತ್ತೆ ಇದೂ. ಅಷ್ಟಕ್ಕೂ ಅವಳು ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ನೋಡಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಮಗನ ಬುಟ್ಟಿಗೆ ಹಾಕೊಂಡವಳು. ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾಳ? ಅವಳು ಇನ್ನೆಲ್ಲ ಅರ್ಧಂಗೆ ಅವನ್ನ ಒಲಿಸ್ಕೊಳಕ್ಕೆ ಅಂತ ಸಿದ್ದುನ ಅಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಇನ್ನು ನಿಮ್ಮ ಈ ಸೆಂಟಿಮೆಂಟ್ ಕತೆ ಎಲ್ಲ ನಡೆಯುತ್ತಾ ಅತ್ತೆ? ಅದೇನೇ ಆಗಲಿ ನೀಲು, ಈ ವಿಷಯನ ಅವ್ನಿಗೆ ಹೇಳೇ ಬಿಡೋಣ. ಆಮೇಲೆ ಅವನು ಮೊದಲು ಹೆಂಡತಿ ಮಾತು ಕೇಳ್ತಾನ, ತಾಯಿ ಮಾತು ಕೇಳ್ತಾನ ಅಂತ ನೋಡೇ ಬಿಡೋಣ. ನೀನು ಹೋಗಿ ಕರ್ಕೊಂಡು ಬಾ. ಸರಿ ಅತ್ತೆ. ನೀಲು, ನೀನು ಹೋಗಿ ಅಮ್ಮ ಕರೀತಿದ್ದಾರೆ ಅಂತ ಹೇಳಬೇಡ. ನಿಮ್ಮಮ್ಮ ಬೇಜಾರಲ್ಲಿ ಕೂತ್ಕೊಂಡು ಅಳ್ತಿದ್ದಾರೆ ಅಂತ ಹೇಳಿ ಸ್ವಲ್ಪ ಬಣ್ಣ ಕಟ್ಟಿ ಕರೆಯೋಣ. ಆಮೇಲೆ ನಾನು ನನ್ನ ತಾಯ್ತನದ ಶಕ್ತಿ ಏನು ಅಂತ ತೋರಿಸ್ತೀನಿ. ಪರವಾಗಿಲ್ಲ ಅತ್ತೆ, ನಿಮ್ಮನ್ನೇನೋ ಅಂದ್ಕೊಂಡಿದ್ದೆ, ಆದರೆ ನಾನು ಅಂದ್ಕೊಂಡಿದ್ದಷ್ಟು ಮುಗ್ದೆ ಏನಲ್ಲ ನೀವು. ಜವರೇಗೌಡನ ಹೆಂಡತಿಗೆ ಕರೆಕ್ಟಾಗಿದ್ದೀರಾ. ನೀವು ಹೀಗೆ ಆಟ ಆಡಿದ್ರೇನೆ ಅಲ್ವಾ ಆಟದಲ್ಲಿ ಮಜಾ ಬರೋದು. ನೀವಿಬ್ಬರು ಜಗಳದಲ್ಲಿ ಗೆಲ್ಲೋದು ಯಾರು? ನಾನೇ ತಾನೆ. ಆಡಿ ಅತ್ತೆ, ಎಷ್ಟು ಬೇಕಾದರೂ ಆಡಿ. ಅತ್ತೆ, ಇದನ್ನೆಲ್ಲ ನೀವು ನನಗೆ ಹೇಳ್ಕೊಡ್ಬೇಕಾ? ನಾನು ಯಾರ ಸೊಸೆ ಹೇಳಿ? ನಿಮ್ಮ ಸೊಸೆ ತಾನೆ. ನಾನು ಕರ್ಕೊಂಬರ್ತೀನಿ ರೀ. ನೀನು ಏನು ತಲೆ ಕೆಡಿಸ್ಕೊಬೇಡಕ್ಕಲ್ಲ. ಎಲ್ಲಿ ಏನೇ ಕೆಲಸ ಆಗ್ಬೇಕಂದ್ರು ನಮ್ಮ ಅಪ್ಪಾಜಿ ಜವರೇಗೌಡ್ರ ಹೆಸರು ಹೇಳು, ನೋಡ್ಕೊತಾರೆ. ಒಂದೇ ನಿಮಿಷ ತಡಿ, ಮತ್ತೆ ಮಾಡ್ತೀನಿ. ಯಾಕದ್ಗೆ? ಸಿದ್ದು, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅದು ಯಾಕದ್ಗೆ ಇಷ್ಟು ಗಾಬರಿ ಆಗಿದ್ರಾ? ಏನಾಯ್ತು? ಸಿದ್ದು, ನನ್ನ ಅತ್ತೆನ ಯಾವತ್ತೂ ಈ ಪರಿಸ್ಥಿತಿಯಲ್ಲಿ ನೋಡೇ ಇರಲಿಲ್ಲ. ಅವ್ವನ? ಅವ್ವಂಗೆ ಏನಾಯ್ತು ಅದ್ಗೆ? ಅಯ್ಯೋ, ಅತ್ತೆ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ ಸಿದ್ದು. ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ಅವ್ವ ಅಳ್ತಾವಳ? ಯಾಕೆ ಅಳ್ತಾವಳೆ? ಅಂಥದ್ದೇನಾಯ್ತು? ನಾನು ಇದನ್ನೆಲ್ಲ ಹೇಳಿದ್ರೆ ತಪ್ಪಾಗುತ್ತೆ. ನೀವೇ ಒಂದ್ಸರಿ ಬಂದು ನಿಮ್ಮ ತಾಯಿ ಹತ್ರ ಮಾತಾಡ್ಬಿಡಿ. ಬನ್ನಿ ಪ್ಲೀಸ್. ಸರಿ ಬನ್ನಿ. ಅವ್ವ 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 ಅವ್ವ, ಯಾಕೆ ಅಳ್ತಿದ್ಯಾ? ಏನಾಯ್ತವ? ಏನಿಲ್ಲ ಬಿಡಪ್ಪ. ಅಲ್ಲ, ಏನು ಇಲ್ಲದೆ ಯಾರಾದ್ರೂ ಬರ್ತಾರೆ. ಯಾಕೆ ಅಳ್ತಿದ್ದೆ ಹೇಳವ? ಏನಂತ ಹೇಳೋ? ನಾನೇನಾದ್ರೂ ಹೇಳೋದು ಅದೇನೋ ಬೇರೆ ಆಗೋದು, ಅದೆಲ್ಲ ಯಾಕಪ್ಪ? ಬೇಡ ಬಿಡು. ಅಯ್ಯೋ, ಲಕ್ಷ್ಮೀ ನಿವಾಸ ಲಕ್ಷ್ಮೀ